ಎಲ್ಲರೂ ಮೈಕ್ಗಳನ್ನ ಆಫ್ ಮಾಡ್ಕೊಳ್ಳಿ, ಎಲ್ಲರೂ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಸರ್ರು ಎಷ್ಟೆಲ್ಲ ಮಾಡಿಸ್ತಾರೆ ಮಾಡೋಣ, ಓಕೆನಾ? ಮ್ಯಾಮ್ ಮ್ಯಾಂಡೇಟರಿನಾ ವಿಡಿಯೋ ಆನ್ ಮಾಡ್ಕೊಳ್ಳೋದು? ವಿನಯ್, ತೊಂದರೆ ಇಲ್ಲ, ನೀವೊಬ್ಬರದು ಏನು ಸಮಸ್ಯೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದು ಕಾಮನ್ ಆಗಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ಲರಿಗೂ ಇಂದು ಮೊದಲನೇ ಬಾರಿ ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಅಧಿಕ ಜ್ಯೇಷ್ಠ ಮಾಸ. ಅಧಿಕ ಜ್ಯೇಷ್ಠ ಮಾಸ ಯಾವತ್ತೂ ಬಹಳ ಪ್ರತೀತಿ ಇರೋದು ದೇವರ ಕಾರ್ಯಗಳಿಗೆ, ದೇವರ ಪೂಜೆಗಳಿಗೆ, ಹೋಮ ಹವನಾದಿಗಳಿಗೆ ಬಹಳ ಅತ್ಯಮೂಲ್ಯವಾದಂಥ ತಿಂಗಳು ಅಂತ ಕರೀತಾರೆ. ಇಲ್ಲಿ ನೀವು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನು ಶುರು ಮಾಡ್ತಾ ಇದ್ವಿ. ಅದಕ್ಕೆ ಈ ಅಧಿಕ ಜ್ಯೇಷ್ಠ ಮಾಸದಿಂದನೇ ಶುರು ಮಾಡೋಣ ಅಂತ ಅಕ್ಕ ಹೇಳಿದ್ರು, ಅದರಂತೆಯೇ ನಾನು ಶುರು ಮಾಡ್ತಾ ಇದ್ದೀನಿ. ಅಕ್ಕ, ನಿನ್ನ ವಿಡಿಯೋ ಸರಿಗೆ ಬರ್ತಿಲ್ಲ, ಅಡ್ಡ ಆಗಿದೆ ಅಕ್ಕ. ಮ್ಯೂಟ್ ಆಗಿದ್ದೀರಾ ಅಕ್ಕ? ಅದು ಲ್ಯಾಪ್ಟಾಪ್ಗೆ ಇದು ಮಾಡ್ಕೊಳಕ್ ಬರ್ತಾ ಇಲ್ಲ, ಅದಕ್ಕೆ ಮೊಬೈಲ್ ಅಲ್ಲೇ ಇದು ಮಾಡಿದೆ. ಅದು ಸ್ಟ್ರೈಟ್ ಆಗಿ ನಿಲ್ಸಿದ್ರೆ ಇದು ಸೌಂಡ್ಗೆ ಇದು ಕೊಟ್ಕೊಂಡಿದ್ದೀನಿಲ್ಲ, ಅದು ಅಡ್ಡ ಬರ್ತಿದೆ. ಇರ್ಲಿ ನಾನು ಸರಿ ಸರಿ, ತೊಂದರೆ ಇಲ್ಲ ಬಿಡಿ ಅಕ್ಕ, ತೊಂದರೆ ಇಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದರಂತೆನೆ ತಾವು ಎಲ್ಲ ರೆಡಿ ಇದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲ ಇವಾಗ ನೀವು ರೆಡಿ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ರೆಡಿ ಇದ್ದೀವಿ ಅಂತ ಹೇಳ್ಬೋದು. ರೆಡಿ ಇದೀವಿ ಸರ್. ಓಕೆ, ಎಲ್ಲರಲ್ಲೂ ಹಾ ಸರ್. ಈಗ ಏನಂದ್ರೆ ಒಂದು 5 ಬೇ ಲೀಫು ಅಂದ್ರೆ ಪಲಾವ್ ಎಲೆಗಳು ತಮ್ಮಲ್ಲಿ ಇದೆ ಅಂತ ಅನ್ಕೋತೀನಿ. ನೀಟಾಗಿರ್ಬೇಕು, ಬೆಂಡು ಹರಿದೋಗಿರೋದು, ಮುರಿದೋಗಿರೋದು ಆ ಥರದ್ದು ಆದಷ್ಟು ಇದ್ದರೆ ತೆಗೆದಾಕ್ಬಿಡಿ. ಈಗಲೂ ಸಮಯ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕಮ್ಮಿ ಆಗುತ್ತೆ. ಹೊಸದಿದ್ರೆ ಇಟ್ಕೊಳ್ಳಿ. ನಾನು ಹೇಳಿದ್ದು ಒಂದು 5 ರಿಂದ 6 ಇಟ್ಕೊಂಡ್ರೆ ಒಳ್ಳೇದು. 5 ಇಟ್ಕೊಂಡ್ರೆ ಓಕೆ, ಏನು ತೊಂದರೆ ಇಲ್ಲ, ಇದೆ ಅಂತ ಭಾವಿಸ್ತೀನಿ. ಅದೇ ತರ ಅದರ ಜೊತೆಗೆ ಒಂದು ರೆಡ್ ಕಲರ್ ಪೆನ್ನು, ಸ್ಕೆಚ್ ಪೆನ್ ಆದ್ರೂ ಸರಿ, ಇಲ್ಲ ಬೇರೆ ಯಾವ ಥರದ್ದು ಇದಾದ್ರೂ ಸರಿ, ರೆಡ್ ಕಲರ್ ಪೆನ್ನು. ಇದು ಬೇ ಲೀಫ್ ಮೇಲೆ ಬರಿಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ಮೂತ್ ಆಗಿ ಬರೆಯೋದಕ್ಕೆ ಅನುಕೂಲ ಆಗುವಂಥದ್ದು ಮಾರ್ಕರ್ ಆಗಿರ್ಬೋದು, ಅಥವಾ ಈ ಥರ ಸ್ಕೆಚ್ ಪೆನ್ ಆಗಿರ್ಬೋದು, ಅಥವಾ ನಾರ್ಮಲ್ ಪೆನ್, ಜೆಲ್ ಪೆನ್ಗಳು ಬರ್ತವೆ, ಆ ಜೆಲ್ ಪೆನ್ ಆ ಥರದ್ದಿದ್ರು ಬರೆಯುತ್ತೆ ಅದರ ಮೇಲೆ, ಅದನ್ನ ಇಟ್ಕೊಳ್ಬೇಕಾಗಿರೋದು ಅವಶ್ಯಕ. ಇದು ಮೊದಲನೇ ಸರಿ ಆಗಿರೋದ್ರಿಂದಾಗಿ ಅಕಸ್ಮಾತ್ ಯಾರು ಇಟ್ಕೊಂಡಿಲ್ಲ ಅಂದ್ರೆ ಗಾಬರಿ ಆಗ್ಬೇಡಿ, ಏನು ತೊಂದರೆ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ತರದೊಂದು ರೆಡ್ ಪೆನ್ ಬೇಕು. ಈ ರೆಡ್ ಪೆನ್ ಆದ ನಂತರ ನಾನು ನಿಮ್ಗೆ ಕೇಳಿದ್ದೆ ಒಂದು ಸ್ಟೀಲ್ ಪ್ಲೇಟ್, ಒಂದು ತಟ್ಟೆ ಸ್ವಲ್ಪ ದೊಡ್ಡದಾಗಿದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ಬೇ ಲೀಫ್ನ ಇದರಲ್ಲಿ ಸುಡಬೇಕಾಗತ್ತೆ. ಈ ತರದೊಂದು ಸ್ಟೀಲ್ ತಟ್ಟೆ, ಆಮೇಲೆ ಅದರೊಳಗಡೆ ಆ ಎಲೆಯನ್ನ ಹಿಡಿದುಕೊಳ್ಳೋದಕ್ಕೆ ಈ ತರದೊಂದು ಚಿಮಟ ಇದ್ರೆ ಒಳ್ಳೇದು. ಚಿಮಟ, ಇಕ್ಕಳ ಯಾವ್ದಾದ್ರೂ ಸರಿ. ಕೈಯಲ್ಲಿ ಆದಷ್ಟು ಹಿಡಿಬೇಡಿ, ಯಾಕೆಂದ್ರೆ ಅದು ಬೇಗ ಸುಟ್ಕೊಂಡು ಹತ್ರ ಬಂದ್ಬಿಡುತ್ತೆ, ಕೈ ಸುಟ್ಟೋಗ್ಬಿಡುತ್ತೆ. ಸೊ ಬರೀ ಕೈಯಲ್ಲಿ ಹಿಡಿಬೇಡಿ. ಅಕಸ್ಮಾತ್ ಸರ್ ನಾವಿನ್ನು ರೆಡಿ ಮಾಡ್ಕೊಂಡಿಲ್ಲ, ಇದೆಲ್ಲ ಹೇಳಿದ್ಮೇಲೆ ಒಂದು 5 ನಿಮಿಷ ಕಾಲಾವಕಾಶ ಕೊಡಿ ಅಂದ್ರೆ ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಆಮೇಲೆ ಒಂದು ವಾಟರ್ ಬಾಟಲ್, ನನ್ನ ಹತ್ರ ಇರೋದು ಬ್ಲ್ಯಾಕ್ ಕಲರ್, ಎಲ್ಲರ ಹತ್ರ ಅದೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಪ್ಲಾಸ್ಟಿಕ್ ಬಾಟಲ್ ಬೇಡ ಅಷ್ಟೇ, ಆದಷ್ಟು ಸ್ಟೀಲ್ ಬಾಟಲ್ ಇದ್ರೆ ಸ್ಟೈನ್ಲೆಸ್ ಸ್ಟೀಲ್ ಬಾಟಲ್ ಒಳ್ಳೇದು. ಕಾಪರ್ ಬಾಟಲ್, ಈ ತರ ಮೆಟಲ್ ಬಾಟಲ್ಗಳು ಇರಬೇಕು. ಈ ತರದೊಂದು ವಾಟರ್ ಬಾಟಲ್, ಇಲ್ಲ ಅಂದ್ರೆ ಒಂದು ಲೋಟದಲ್ಲಿ ಭರ್ತಿ ನೀರು, ಏನಿದ್ರು ಆಯ್ತು, ಒಟ್ಟಿನಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಕುಡಿಲಿಕ್ಕೆ ನೀರು ಬೇಕು, ಅದನ್ನ ತಗೊಳ್ಳಿ. ಆಮೇಲೆ ನಿಮ್ಮ 5 ಆಸೆಗಳು ಏನು ಈಡೇರಬೇಕಾಗಿದೆ ಅಂತ. 5 ಅಂದ್ರೆ 5 ಅಂತಾನೆ ಅಲ್ಲ, ನಿಮ್ಮ ಹತ್ರ 10 ಆಸೆ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಆಸೆಗಳಲ್ಲಿ ಯಾವುದು
ಫಸ್ಟು ಯಾವುದು, ಸೆಕೆಂಡು ಯಾವುದು, ಥರ್ಡು ಯಾವುದು, ಫೋರ್ತ್ ಅನ್ನೋದು ಪ್ರಯಾರಿಟಿ ನಿಮಗೆ ಗೊತ್ತಿರುತ್ತೆ. ಆ ಪ್ರಯಾರಿಟಿ ಪ್ರಕಾರ ತಾವು ರೆಡಿ ಇಟ್ಕೊಳ್ಳಿ, ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಚೀಟಿನಲ್ಲಿ ಬರೆದಿಟ್ಕೊಳ್ಳಿ, ಯಾವ ರೀತಿ ಆದ್ರೂ ಒಳ್ಳೇದು. ಒಟ್ಟಿನಲ್ಲಿ ಸರ್ ಏನೋ ಮಾಡೋಕ್ಕಾಗಲಿಲ್ಲ, ಅದು ಬರಿಬೇಕು ಅಂದ್ಕೊಂಡಿದ್ದೆ ಬರೆಯೋಕ್ಕಾಗಲಿಲ್ಲ, ತಲೆ ಕೆಡಿಸ್ಕೊಬಿಡಿ. ಈ ಸರಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಅಮಾವಾಸ್ಯೆಲಿ ಇನ್ನೊಂದ್ಸರಿ ಮತ್ತೆ ಇದನ್ನೇ ಮಾಡಿಸ್ತೀನಿ, ಆವಾಗ ಮತ್ತೆ ಬರೆಯೋರಂತೆ. ಒಂದು 15 ದಿವಸ ಏನಕ್ಕೋ ದೇವ್ರ ಕಾಲಾವಕಾಶ ಕೇಳಿದ್ದಾನೆ ಅಂತ ಅಂದ್ಕೊಳ್ಳಿ, ಆರಾಮಾಗಿರಿ, ತಲೆ ಕೆಡಿಸ್ಕೊಬಿಡಿ. ಮತ್ತೆ ನಿಮ್ಗೇನಾದರೂ ಡೌಟ್ ಬಂದರೆ ಅಂಥದ್ದನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯವಾದರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲ ಅಂತ ಅಂದರೆ ಒಂದು ಬುಕ್ಕು ಒಂದು ಪೆನ್ನು ಜೊತೆಗೆ ಇಟ್ಕೊಳ್ಳಿ, ನಿಮ್ಮ ಡೌಟನ್ನ ಅವಾಗಲೇ ಬರ್ಕೊಳ್ಳಿ. ಇದೆಲ್ಲ ಮುಗಿದ ನಂತರ ನನಗೆ ಆ ಡೌಟ್ ಏನು ಅಂತ ಹೇಳಿ, ಅದನ್ನ ನಾನು ಸಾಲ್ವ್ ಮಾಡಬಲ್ಲೆ. ವಿನಯ್ ಒಬ್ಬರನ್ನ ಬಿಟ್ಟು ಮಿಕ್ಕವರು ಆದಷ್ಟು ಕೇಳ್ಕೊತೀನಿ, ತಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೇನು ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಲ್ಲ, ಅದು ಒಂದೇದು. ಹಾ ಭುವನೇಶ್ವರಿ ಮೇಡಮ್, ಸೂಪರ್, ಕರೆಕ್ಟ್ ಆಗಿದೆ. ಹ್ಞೂನಮ್ಮ. ಆದಷ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನಿಮ್ದೆಲ್ಲರದು ರೆಡಿ ಆಗಿದೆ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಾದ್ರೂ ಸರಿ, ಇಲ್ಲಾಂದ್ರೆ ಥಮ್ಸ್ ಅಪ್ ಸೈನ್ ತೋರಿಸಿ, ಇಲ್ಲ ಹೋಗಿ ಅನ್ಮ್ಯೂಟ್ ಮಾಡಿ ಓಕೆ ಅಂತ ಹೇಳಿ, ಹೇಗೆ ಮಾಡಿದ್ರು ಸರಿ. ಸೊ ಎಲ್ಲರದು ರೆಡಿ ಇದೆ ಅಂತ ಭಾವಿಸ್ಲಾ, ಶುರು ಮಾಡ್ಬೋದಾ? ಓಕೆ. ಇದು ಧ್ಯಾನದಿಂದಾನೇ ಆಕ್ಚುಲಿ ಶುರುವಾಗೋದು. ಅಕ್ಕ ಅದರ ಪ್ರಯುಕ್ತ ಆಗ್ಲೇ ಧ್ಯಾನ ಮಾಡಿಸಿದ್ದಾರೆ. ಮತ್ತೆ ನಾವು ಇನ್ನೊಂದ್ಸರಿ ಏನು ಮಾಡೋದು ಬೇಡ. ನಿಮ್ಮ ಇಷ್ಟ ದೇವತೆಗಳು, ನಿಮ್ಮ ಗುರುಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಒಂದ್ಸರಿ ಕೈ ಮುಕ್ಕೊಳ್ಳಿ. ನಾನು ಮೊದಲನೇ ಬಾರಿಗೆ ಈ ರಿಚುವಲ್ಸ್ನ, ಈ ತಂತ್ರಗಾರಿಕೆಯನ್ನು ಉಪಯೋಗಿಸಿ ನಾನು ಹೋಗ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲೂ ಒಳ್ಳೇದಾಗತ್ತೆ. ನಿಮ್ಮ ಆಶೀರ್ವಾದ ಇರೋದ್ರಿಂದನೇ ನಾನು ಇದನ್ನ ಕಲೀಲಿಕ್ಕೆ, ಮಾಡಲಿಕ್ಕೆ ಸಾಧ್ಯ ಆಗಿರೋದು. ನನ್ನನ್ನು ಎಲ್ಲ ರೀತಿಯಲ್ಲೂ ಕಾಪಾಡಲಿಕ್ಕೆ, ನನ್ನ ಎಲ್ಲ ರೀತಿಯಲ್ಲೂ ರಕ್ಷಿಸೋದಕ್ಕೆ, ನನಗೆಲ್ಲ ರೀತಿಯಲ್ಲೂ ನಾನು ಮುಂದುವರಿಯೋದಕ್ಕೆ ಅನುಕೂಲ ಆಗಲಿ ಅಂತ ಈ ಅವಕಾಶವನ್ನು ಕರುಣಿಸಿಕೊಟ್ಟಿದ್ದೀರಾ. ಇದರಲ್ಲಿ ನಾನು ಸಫಲನಾಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ಸಫಲತೆಯನ್ನು ನನಗೆ ಕೊಡಿಸ್ಕೊಡಿ ಅಂತ ಎಲ್ಲರನ್ನೂ ಒಂದ್ಸರಿ ಬೇಡ್ಕೊಡಿ. ಡೆಫಿನೆಟ್ ಆಗಿ ನಿಮ್ಗೆ ಕೊಡಿಸೋದಕ್ಕೋಸ್ಕರನೇ ಅವರು ಒಂದು ಅವಕಾಶನ ಕೊಟ್ಟಿರ್ತಾರೆ. ಹಿಂದೆ ನನಗೂ ಇದೇ ಥರ ಅವಕಾಶ ಸಿಕ್ಕಾಗ ನಾನು ಮಾಡಿದ್ದೆ. ಅದನ್ನು ಮಾಡ್ತಾನೆ ಬರ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಮಿ ಇದನ್ನು ನಾನು ನಿಲ್ಲಿಸೋದಿಲ್ಲ. ಅತ್ಯಂತ ಸಿಂಪಲ್, ಸರಳವಾಗಿರುವಂಥ ಒಂದು ಕ್ರಿಯೆ. ನಿಮ್ಗೆಲ್ಲರಿಗೂ ಒಂದು ಸರಿ ಕಲ್ತ್ರೆ ನೀವು ಮಾಡ್ಕೊಂಡು ಹೋಗ್ಬೋದು. ಇನ್ನು ಮುಂದೆ ನಾವು ಪ್ರತಿ ಸರಿ ಬಿಡದೇನೆ 15 ದಿವಸಕ್ಕೊಮ್ಮೆ, ಅಂದರೆ ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಮಿಗೊಮ್ಮೆ ನಾವು ಮಾಡ್ತಾ ಹೋಗೋದ್ರಿಂದ ನಮ್ಮ ಜೊತೆಲಿ ಕೂತು ಮಾಡಬಹುದು. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅನ್ನೋದು ಕಂಡು ಬಂದರೂ ಅಭ್ಯಂತರ ಇಲ್ಲ. ತಾವೇ ಇದನ್ನ ನೋಡಿ ಮತ್ತೆ ಕಲಿತು ಮುಂದುವರಿಬಹುದು. ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಆಗತ್ತೆ. ಅಕ್ಕನ ಆಶೀರ್ವಾದ ಇದೆ, ಆ ದೇವರ ಆಶೀರ್ವಾದ ಇದೆ. ಎಲ್ಲ ರೀತಿಯಲ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಮಾಡ್ತೀನಿ. ಇದನ್ನ ಮಾಡೋ ಉದ್ದೇಶ ಏನು ಅನ್ನೋದು ಒಂದ್ಸರಿ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಇದರಲ್ಲಿ ಏನಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಭಾವನೆಗಳಿರುತ್ತೆ, ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿರುತ್ತೆ. ಭಾವನೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಮನಸ್ಸಿನಲ್ಲಿ ಕೆಲವು ಆಸೆಗಳಿರುತ್ತೆ. ಬಹಳ ಅಂದ್ರೆ ನಮಗಾಗ್ಲಿ, ನಮ್ಮ ಸಂಸಾರಕ್ಕಾಗ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಎಷ್ಟೊಂದನ್ನ ನಾವು ಮಾಡ್ತಾ ಇರ್ತೀವಿ. ಹೇಗೆ ದೇವರಿಗೆ ಹರಕೆ ಹೊತ್ತು ಆ ಹರಕೆಯನ್ನ, ಅಂದ್ರೆ ನಾವು ಅನ್ಕೊಂಡಿದ್ದಾದ ತಕ್ಷಣ ಹರಕೆಗೆ ಸಲ್ಲಿಸ್ತೀವೋ, ಅದೇ ರೀತಿ ಇಲ್ಲಿ ಹರಕೆ ಹೊರುವುದಕ್ಕಿಂತ ಹೆಚ್ಚಿಗೆ ನಾವು ನಮ್ಮ ಸುತ್ತ ಇರುವಂತ ಪರಿಸರ, ನಮ್ಮ ನೇಚರ್ ಏನಿದೆ, ಆ ಯೂನಿವರ್ಸ್ ಏನಿದೆ, ಆ ಯೂನಿವರ್ಸ್ಗೆ ನಮ್ಮ ಆಸೆಗಳನ್ನ ತಿಳಿಸ್ಕೊಡೋ ಒಂದು ಬಹಳ ಸುಲಭವಾದಂತ, ಸರಳವಾದಂತ ಒಂದು ಇದು. ಸೊ ಇದನ್ನ ನಾವು ಮಾಡಿದ ನಂತರ ನಮ್ಮ ಒಂದು ಅನಿಸಿಕೆಗಳು ಏನಿದೆ ಅದು ನೇಚರ್ಗೆ ಅರ್ಥ ಆಗತ್ತೆ. ಆ ಅರ್ಥ ಆಗಿರೋದು ಅಂದ್ರೆ ಈ ಪಂಚಭೂತಗಳಿಗೆ ಅರ್ಥ ಆಗಿದ್ಮೇಲೆ ಅದು ನಿಮಗೆ ಅದು ಈಡೇರೋದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡುತ್ತೆ. ಅಷ್ಟೇ ಇದ್ರ ಉದ್ದೇಶ.
ಇನ್ನೇನಿಲ್ಲ. ಈಗ ಶುರು ಮಾಡ್ಬೋದು ಅಂತ ಅನ್ಕೋತೀನಿ. ಅಕ್ಕ, ಶುರು ಮಾಡ್ತಾ ಇದ್ದೀನಿ. ಹಾ ಮಾಡಪ್ಪ ಮಾಡಿ. ಹೇಳಿದಾಗೆ ಮತ್ತೊಮ್ಮೆ ನಿಮ್ಮ ಗುರುಗಳಿಗೆ, ನಿಮ್ಮ ದೇವತೆಗಳು, ಇಷ್ಟ ದೇವತೆಗಳು ಯಾರಿದ್ದಾರೆ ಎಲ್ಲರಿಗೂ, ತಂದೆ ತಾಯಿಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಿ. ಇವತ್ತಿನ ದಿವಸ ಪೌರ್ಣಮಿ. ಈ ಪೌರ್ಣಮಿಯ ದಿವಸ ನಾನು ಈ ಒಂದು ರಿಚುವಲ್ಸ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವಸ್ತು ನನ್ನ ಹತ್ರ ಇರೋದನ್ನ ಈ ಚಂದ್ರನ ಬೆಳಕಿನಲ್ಲಿ, ಚಂದ್ರನ ಶಕ್ತಿಯ ರೂಪವನ್ನು ಏನಿದೆ ಅದರ ಮುಖಾಂತರ ಅದನ್ನ ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅದರಲ್ಲಿ ಹೊಸ ನವಚೇತನವನ್ನು, ಹೊಸ ಶಕ್ತಿಯನ್ನ ತುಂಬುತ್ತಾ ಇದ್ದೀನಿ ಅಂತ ಹೇಳಿ. ಮೊದಲನೇದಾಗಿ ನಿಮ್ಮ ಹತ್ರ ಇರುವಂತ ವಾಟರ್ ಬಾಟಲ್ ಏನಿದೆ, ಆ ವಾಟರ್ ಬಾಟಲ್ನ ನಿಮ್ಮ ಕೈಯಿನಲ್ಲಿ ಹೀಗೆ ಭದ್ರವಾಗಿ ಹಿಡೀರಿ. ನಿಮಗೆ ಮೇಲೆ ಬಲಗೈ, ಕೆಳಗೆ ಎಡಗೈ, ಈ ತರ ಭದ್ರವಾಗಿ ಹಿಡೀರಿ. ಈಗ ನಿಮ್ಮ ಅನಿಸಿಕೆಗಳು ಏನಿದೆ, ಆ ಅನಿಸಿಕೆಗಳು ಇನ್ನೂ ಈಡೇರಿಲ್ಲ. ಅದು ಈಡೇರತ್ತೆ ಅಂತ ಹೇಳಬೇಕು, ಈಡೇರಿದೆ ಅಂತ ಬೇಡ. ಈಗ ಈಡೇರತ್ತೆ ಅಂತ ಹೇಳ್ಕೊಂಡು ಆ ವಾಟರ್ ಬಾಟಲ್ ಹತ್ರ ಕೇಳ್ಕೊಳ್ಳಿ. ನೀನು ಎಲ್ಲ ರೀತಿನಲ್ಲೂ ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀಯ, ಎಷ್ಟು ಆರಾಮಾಗಿರ್ತೀಯ ಅಂದ್ರೆ, ಯಾವ ಶೇಪ್ ಬೇಕಂದ್ರೆ ಆ ಶೇಪ್ ನೀನು ತಗೊಳ್ತೀಯ. ಈ ಪ್ರಪಂಚದಲ್ಲಿ ನಿನಗೆ ಅರ್ಥ ಆಗದೆ ಇರೋಂಥದ್ದು ಯಾವುದೂ ಇಲ್ಲ. ಹೇ ಜಲವೇ, ನೀನ್ ನನ್ನನ್ನ ಎಲ್ಲ ರೀತಿಯಲ್ಲೂ ಕಾಪಾಡ್ತೀಯ. ನನ್ನ ಆಸೆಗಳನ್ನ ಈಡೇರಿಸೋದಕ್ಕೋಸ್ಕರನೇ ನೀನ್ ಬಂದಿರೋದು. ನೀನಿಲ್ಲ ಅಂತಂದ್ರೆ ಜೀವ ಇಲ್ಲ, ಜೀವನ ಇಲ್ಲ. ಹಾಗಾಗಿ ನನ್ನ ಪ್ರತಿಯೊಂದು ಆಸೆಗಳನ್ನು ನಿನ್ನ ಹತ್ರ ನಾನು ಹೇಳ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀನು ಈಡೇರಿಸ್ತೀಯ ಅನ್ನೋ ಭರವಸೆ ನನಗಿದೆ. ನೀನು ಈಡೇರ್ತೀಯ ಅಂತ ಹೇಳ್ಕೊಂಡು, ನೀನು ಯಾವಾಗಲೂ ಪರಿಶುದ್ಧಳು, ನಿನ್ನಲ್ಲಿ ಎಲ್ಲ ರೀತಿಯ ಶುದ್ಧತೆನೂ ಇದೆ. ಆ ಶುದ್ಧತೆಯನ್ನ ನನ್ನ ದೇಹದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಆತ್ಮದಲ್ಲಿ ತುಂಬುತ್ತೀಯ. ಆ ನಂಬಿಕೆ ಇದೆ. ಈಗ ನಾನು ನನ್ನ ಈ ತಾಂತ್ರಿಕತೆ ಏನಿದೆ ಇದನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಅವಳಲ್ಲಿ ಒಂದ್ಸರಿ ಅಪ್ಪಣೆಯನ್ನ ಪಡೆದು ಆ ನೀರನ್ನ ನೀವು ಕೆಳಗಡೆ ಇಡಬಹುದು. ಇದರಂತೆ ನಿಮ್ಮ ಬಳಿ ಡೌಸಿಂಗ್ ಮಾಡಲಿಕ್ಕೆ ಪೆಂಡ್ಯುಲಮ್ ಇರಬಹುದು. ನನ್ನ ಹತ್ರ ಒಂದು ಪೆಂಡ್ಯುಲಮ್ ಇದೆ, ಅದು ನಾನು ಕೈಯಲ್ಲಿ ಇಟ್ಕೊಳ್ತೀನಿ. ಅದೇ ಥರ ನಿಮ್ಮ ಹತ್ರ ಬೇರೆ ಯಾವುದೇ ವಸ್ತುಗಳು ನಿಮ್ಮ ಒಂದು ಆಧ್ಯಾತ್ಮ ಜೀವನಕ್ಕೆ ಬಳಸ್ತಾ ಇರುವಂಥದ್ದು ಏನೇ ಇದ್ರೂ, ಅಕಸ್ಮಾತ್ ಇಮಿಡಿಯೇಟ್ ಆಗಿ ನಿಮಗೆ ಸಿಗಲಿಲ್ಲ ಅಥವಾ ತಗೊಳ್ಳೋದಕ್ಕೆ ಕಷ್ಟ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿನಲ್ಲೇ ಅದನ್ನ ಜ್ಞಾಪಿಸ್ಕೊಂಡ್ರೂ ಸಾಕು. ನೀವು ಹಾಕಿರೋಂಥ ಜಪಮಾಲೆ ಇರಬಹುದು, ಅದೇ ಧರಿಸಿರಲ್ಲ ಜನರಲ್ ಆಗಿ, ನಿಮ್ಮಲ್ಲಿರುವಂಥ ಜಪಮಾಲೆ ಈ ಥರದ್ದು ಯಾವುದೇ ಇದ್ರೂ ಕೂಡ ಅದನ್ನ ಕೈಯಲ್ಲಿ ಹಿಡಿದು, ಈಗ ನಾನು ಹೇಗೆ ಹೇಳಿದ್ನೋ ಇವತ್ತು ನೀನು ಸಂಪೂರ್ಣವಾಗಿ ಇಂದಿನ ರಿಚುವಲ್ಸ್ ನಾನು ಏನು ಮಾಡ್ತಾ ಇದ್ದೀನಿ, ಆ ರಿಚುವಲ್ಸ್ ಇಂದಾಗಿ ನೀನು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕ್ಲೆನ್ಸ್ ಆಗಿದೆಯಾ. ನಾನು ಕೇಳಿದಂಥ ಪ್ರತಿಯೊಂದು ಆಸೆಗಳನ್ನು ಈಡೇರಿಸೋ ಶಕ್ತಿ ನಿನ್ನಲ್ಲಿದೆ. ಅದರಂತೆ ನೀನು ನನಗೆ ಮಾಡಿಕೊಡ್ತೀಯ. ನನ್ನ ಜಪ ತಪ ಏನು ಇದ್ರೂ ಕೂಡ ಅದು ಯಾವ ಕಾರಣಕ್ಕೂ ಎಲ್ಲೂ ಬಾಧೆ ಬರದಾಗೆ, ಏನು ತೊಂದರೆ ಇಲ್ಲದಾಗೆ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ನೀನು ನನಗೆಲ್ಲ ರೀತಿಲೂ ಸಹಾಯಕವಾಗಿ ನನ್ನ ಜೊತೆಗೆ ನಿಂತಿದೀಯಾ, ನನ್ನ ಎಲ್ಲ ರೀತಿಲೂ ಕಾಪಾಡ್ತಾ ಇದೀಯಾ. ನನ್ನ ದೇಹದ ಒಂದು ಭಾಗ ನೀನು, ಒಂದು ಅಂಗ ನೀನು ಅಂತ ಅದನ್ನ ಕೇಳ್ಕೊಳ್ಳಿ. ಅದನ್ನು ಕೂಡ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದಾದ ನಂತರ ಈ ತರ ನೀಟಾಗಿ ಇರುವಂತ ಈ ಬೇ ಲೀಫ್ ಏನ್ ಹೇಳಿದ್ದೆ, ಈ ಬೇ ಲೀಫ್ಗೆ ಒಂದು ಮುಂಭಾಗ ಮತ್ತೆ ಒಂದು ಹಿಂಭಾಗ ಎರಡು ಇರತ್ತೆ. ಮುಂಭಾಗ ಸ್ವಲ್ಪ ಸ್ಮೂತ್ ಆಗಿರುತ್ತೆ, ನೈಸ್ ಆಗಿರುತ್ತೆ. ಹಿಂಭಾಗ ಸ್ವಲ್ಪ ರಫ್ ಆಗಿರುತ್ತೆ, ಒಂಥರ ಮ್ಯಾಟ್ ಫಿನಿಶ್ ತರ ಇರುತ್ತೆ. ಈ ಬೇ ಲೀಫ್ ಏನಿದೆ ಇದನ್ನ ನೀವು ನಿಮ್ಮ ಹತ್ರ ಇಟ್ಕೊಂಡು ನಿಮ್ಮ ಕೈಗೆ ಈ ರೆಡ್ ಕಲರ್ ಪೆನ್ ಹೇಳಿದ್ನಲ್ಲ, ಈ ರೆಡ್ ಕಲರ್ ಪೆನ್ ತಗೊಳ್ಳಿ. ನಿಮ್ಮ
ಅನಿಸಿಕೆಗಳು, ಆಸೆಗಳು, ನಿಮಗೆ ಈಡೇರಬೇಕಾಗಿರುವಂತಹದ್ದು ಯಾವ ವಸ್ತುಗಳಿದೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಾ, ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅಥವಾ ಒಂದು ಚೀಟಿನಲ್ಲೋ ಒಂದು ಇದರಲ್ಲೋ ಡೈರಿನಲ್ಲೋ ಬರ್ಕೊಂಡಿರ್ತೀರಾ. ಬರ್ಕೊಂಡಿದ್ರೆ ಅದನ್ನ ತಗೊಂಡು ಈ ಬೇಲೀಫ್ನ ಮುಂಭಾಗ ಏನಿದೆ, ಈ ಬೇಲೀಫ್ನ ಮುಂಭಾಗದಲ್ಲಿ ಅದನ್ನ ಬರಿತಾ ಹೋಗಿ. ಒಂದು ಬೇಲೀಫ್ಗೆ ಒಂದು ಅನಿಸಿಕೆ, ಒಂದು ಆಸೆ ಬರ್ಕೊಂಡ್ರೆ ಉತ್ತಮ. ಇಲ್ಲ ಸರ್, ನಮ್ಮ ಹತ್ರ ಬೇಲೀಫೇ ಕಮ್ಮಿ ಇದೆ ಅಥವಾ ನಮ್ಮ ಆಸೆಗಳೇ ಕಮ್ಮಿ ಇದೆ, ಹಂಗೇನಾದ್ರು ಇದ್ರೆ ತೊಂದರೆ ಇಲ್ಲ. ಒಂದೇ ಲೀಫಲ್ಲಿ 2 ಬರಿಬಹುದು, 2ಕ್ಕಿಂತ ಜಾಸ್ತಿ ದಯವಿಟ್ಟು ಬರಿಬೇಡಿ. ಅದರಿಂದ ತೊಂದರೆ ಏನೂ ಆಗಲ್ಲ. ನೇಚರ್ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ಎಲ್ಲ ಗೊತ್ತಿದೆ. ಆದ್ರೆ ನಿಮಗೆ ಬರೆಯೋದಕ್ಕೆ ಜಾಗ ಸಾಲಲ್ಲ. ಅಬ್ಬಬ್ಬ ಅಂದ್ರೆ ಒಂದು ಬೇಲೀಫಿನ ಅಗಲ 1 ರಿಂದ 1.25 ಇಂಚ್ ಇದ್ರೆ ಹೆಚ್ಚೆಚ್ಚು. ಬರಿತಾ ಇರೋದು ಈ ತರ ದಪ್ಪ ಇರುವಂತ ಸ್ಕೆಚ್ ಪೆನ್ನು ಅಥವಾ ಮಾರ್ಕರ್ ಪೆನ್ನು, ಹಾಗಾಗಿ ಜಾಗ ಸಾಲಲ್ಲ. ನಿಧಾನಕ್ಕೆ ಅದರ ಮೇಲೆ ಯಾವುದೇ ರೀತಿಯಾಗಿ ಬೇಲೀಫು ಮುರಿದ ಹಾಗೆ ಹರಿದಾಗೆ ಅದರ ಮೇಲೆ ನಿಧಾನಕ್ಕೆ ಬರ್ಕೊಳ್ಳಿ. ಈಗ ನನ್ನ ವಾಚಲ್ಲಿ 7:36, 7:38 ತನಕ ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. 2 ನಿಮಿಷದಲ್ಲಿ 5 ಬೇಲೀಫ್ನ ಬರಿಬಹುದು. ನಿಮ್ಮ ಭಾಷೆ ನಿಮಗೆ ಯಾವ್ದು ಅನುಕೂಲ ಇದೆ ಆ ಭಾಷೆನಲ್ಲಿ ಬರೀರಿ. ಕನ್ನಡದಲ್ಲಿ ಬರೀರಿ, ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷಲ್ಲಿ ಬರೀರಿ, ಅಥವಾ ನಿಮ್ಮ ಭಾಷೆ ಬೇರೆ ಯಾವ್ದು ನಿಮ್ಮ ಮಾತೃಭಾಷೆ ಇರುತ್ತೆ, ನಿಮಗೆ ಬರವಣಿಗೆ ಸುಲಭ ಇದೆ, ಅದರಲ್ಲಿ ಬರೀರಿ. ಫ್ರೆಂಚು, ಇಟಲಿ, ಏನಮ್ಮ? ಫ್ರೆಂಚ್ ಗೊತ್ತು ಅಂತೆ. ಅಕಸ್ಮಾತ್ ಇವತ್ತು ತುಂಬಾ ಶಾರ್ಟ್ ಟೈಮ್ ಆದ್ರಿಂದ ನೀವು ರೆಡಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಅಭ್ಯಂತರ ಇಲ್ಲ. ನೀವೆಲ್ಲ ಧ್ಯಾನದಲ್ಲಿ ಮುಳುಗಿದ್ದವರು, ನಿಮ್ಗೆಲ್ಲ ನೀವು ಕಣ್ಣು ಮುಚ್ಚಿದಾಗ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು, ನಿಮ್ಮ ಮನಸ್ಸಿನಲ್ಲೇನೆ ಒಂದು ಬೇಲೀಫ್ ಇದೆ ಅಂತ ನೀವು ಜ್ಞಾಪಿಸ್ಕೊಂಡು ಅದ್ರ ಮೇಲೇನೆ ಬರಿತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರು ನಿಜವಾಗ್ಲೂ ಅಷ್ಟೇ ಶಕ್ತಿ ಇರುತ್ತೆ. ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ನಿಮಗೆ ಕೇಳಿದಂಥ ವಸ್ತುಗಳು ಸಿಗದೇ ಇರಬಹುದು. ಅಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲೇ ನೀವು ಅದನ್ನು ಧ್ಯಾನಿಸುವ ಮೂಲಕ ಮಾಡಬಹುದು. ಭುವನೇಶ್ವರಿ ಮೇಡಮ್ ಎಲ್ಲ ಬರೆದಿದ್ದಾಯ್ತು ಅನ್ಸುತ್ತೆ. ಈಗ 7:38 ಆಯ್ತು, ನಾನು ಕೊಟ್ಟಂತ 2 ನಿಮಿಷ ಆಯ್ತು. ಈಗ ಅದರ ಹಿಂಬದಿಯಲ್ಲಿ, ಎಲೆಯ ಹಿಂಬದಿಯಲ್ಲಿ ಇನ್ಫಿನಿಟಿ ಸಿಂಬಲ್ ಅಂತ ಕರಿತೀವಿ. ಅದನ್ನ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ, ಎಲ್ಲರಿಗೂ ಕಾಣ್ತಾ ಇರಬಹುದು. ಇದು ಇನ್ಫಿನಿಟಿ ಸಿಂಬಲ್ ನ ಬರೀರಿ. ಇದು ಮಲಗಿರುವ 8 ತರ ಕಾಣುತ್ತೆ ನೋಡೋದಕ್ಕೆ. ಇನ್ಫೈನೈಟ್ ಅಥವಾ ಇನ್ಫಿನಿಟಿ ಅಂತ ಇಂಗ್ಲಿಷ್ ನಲ್ಲಿ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಮತ್ತೆ ಅದನ್ನು ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅದನ್ನ ಅಬಂಡನ್ಸ್ ಅಂತಾನು ಕರೀತಾರೆ. ಅಬಂಡನ್ಸ್ ಅಂದ್ರೆ ಹೇರಳವಾಗಿರುವಂತದ್ದು. ಏನು ಕೇಳಿದ್ರು, ಯಾವ ವಿಚಾರ ಇರಬಹುದು, ನೀವು ಕೇಳೋ ವಿಚಾರ ಹೇರಳವಾಗತ್ತೆ. ಹಾಗಾಗಿ ಸುಖ, ಶಾಂತಿ, ನೆಮ್ಮದಿ ಜೀವನ ನನಗೆ ಬೇಕು ಅಂತ ಅನ್ಕೊಂಡು ಇದನ್ನ ಬರೆದ್ರೆ ಅದು ಹೇರಳವಾಗಿರುವಂತದ್ದು ಸಿಗತ್ತೆ.
ನಾನು ಈ ಕಷ್ಟದಿಂದ ಹೊರ ಬಂದಿದ್ದೀನಿ ಅಂತ ಅನ್ಕೊಂಡು ಅದನ್ನ ಬರೆದ್ರೆ ಅದು ಅಬಂಡೆನ್ಸ್ ಅಲ್ಲಿ ಸಿಗತ್ತೆ. ನೀವು ಯಾವ ವಿಚಾರ ಹೇಳ್ತಿರೋ ಆ ವಿಚಾರ ನಿಮಗೆ ಅಬಂಡೆನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ಈ ಇನ್ಫಿನಿಟಿ ಸಿಂಬಲ್ನ ಬರೆಯೋ ಮುಖ್ಯ ಉದ್ದೇಶ. ಈಗ ಇದನ್ನ ಬರೆದ ಮೇಲೆ ಅದರ ಕೆಳಗಡೆ ಒಂದು ಕೋಡ್ ಬರಿಬೇಕು. ಆ ಕೋಡ್ ಏನಂತ ನಿಮ್ಗೆ ತೋರಿಸ್ತೀನಿ ಈಗ. ಯಾಕೋ ಅದು ಪಿಕಪ್ ಆಗ್ತಾ ಇಲ್ಲ. ಆ ಕೋಡ್ ಏನಂತ ಓದ್ಬಿಡ್ತೀನಿ. ಅದರಂತೆ ಆ ಸಂಖ್ಯೆಯನ್ನ ನಾನು ಹೇಳಿದ ಈ ಇನ್ಫಿನಿಟಿಯ ಸಿಂಬಲ್ನ ಕೆಳಗಡೆನಲ್ಲಿ ಬರೀರಿ. ಅಕಸ್ಮಾತ್ ಇಡೀ ಎಲೆ ಪೂರ್ತಿ ಬರೆದು ಬಿಟ್ಟಿದ್ದೀನಿ ಸರ್, ಎಲ್ಲಿ ಬರೀಲಿ, ನಂಗೆ ಜಾಗ ಇಲ್ಲ ಅಂತ ಅಂದ್ರೆ ತಲೆ ಕೆಡಿಸ್ಕೋಬಿಡಿ. ನಿಮ್ಗೆ ಎಲ್ಲಿ ಜಾಗ ಕಾಣುತ್ತೆ ಇದು ಟೋಟಲ್ ಆಗಿ ಹೇಳ್ಬೇಕಂದ್ರೆ 9 ನಂಬರ್ಗಳಿದೆ. ಈ 9 ನಂಬರ್ನ ಬರೀಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ. ನಿಧಾನವಾಗಿ ಪ್ರತಿ ಒಂದು ಎಲೆಯ ಮೇಲೂ ಇದನ್ನ ನೀವು ಬರಿಬೇಕು. ಆ ಕೋಡ್ನ ಓದ್ತೀನಿ. 520 520 520 520 808 808 808 808. ಮೊದಲು ಒಂದು ಎಲೆ ಮೇಲೆ ಬರ್ಕೊಳ್ಳಿ. ಅದಾದ ನಂತರ ಅದೇ ಸಂಖ್ಯೆಯನ್ನ ಮಿಕ್ಕ 5 ಎಲೆ ಮೇಲೆ ತಾವು ಬರೀಬಹುದು. 808 808 ಹೇಳಿದ್ದೀನಿ. ಅದಾದ ನಂತರ 741 741 741. ಮತ್ತೊಮ್ಮೆ ಪೂರ್ಣವಾಗಿ ಹೇಳ್ತೀನಿ. 520 808 741 520 808 741. ಎಲ್ಲರಿಗೂ ಸ್ಪಷ್ಟವಾಗಿತ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸ್ಮಿತಾ ಮೇಡಮ್. ಥ್ಯಾಂಕ್ ಯು ರೇಖಾ ಮೇಡಮ್. ಥ್ಯಾಂಕ್ ಯು ಜಯಶ್ರೀ ಮೇಡಮ್. ಇಬ್ರು ಜಯಶ್ರೀ ಥ್ಯಾಂಕ್ ಯು. ಮಮತಾ ಮೇಡಮ್ ಥ್ಯಾಂಕ್ ಯು. ಶಶಿಕಲಾ ಮೇಡಮ್ ಥ್ಯಾಂಕ್ ಯು. ಸವಿತಾ ಮೇಡಮ್ ಥ್ಯಾಂಕ್ ಯು. ಪದ್ಮಾವತಿ ಮೇಡಮ್ ಥ್ಯಾಂಕ್ ಯು. ವಿಮಲಾ ಮೇಡಮ್ ಥ್ಯಾಂಕ್ ಯು. ಎಲ್ಲರೂ ಬರ್ದಿದ್ದೀರಾ. ಭುವನೇಶ್ವರಿ ಮೇಡಮ್ ಥ್ಯಾಂಕ್ ಯು. ಕುಮಾರಿ ಮೇಡಮ್ ಥ್ಯಾಂಕ್ ಯು. ಎಲ್ಲರೂ ಬರ್ದಿದ್ದೀರಾ ಅಂತ ಅನ್ಕೊಳ್ತೀನಿ. ಸರ್ ಫಸ್ಟ್ ನಂಬರ್ ಒಂದ್ಸತಿ ರಿಪೀಟ್ ಮಾಡಿ ಸರ್. ಏನಪ್ಪ? ಫಸ್ಟ್ ನಂಬರ್ ಒಂದ್ಸತಿ ರಿಪೀಟ್ ಮಾಡಿ ಸರ್. ಮಾಡ್ತೀನಿ ತಗೊಳ್ಳಿ. 520 520 808 808 741 741. ಎಲ್ಲರೂ ಬರ್ದಿದ್ದೀರಾ ಅಲ್ವಾ? ಈಗ ನಿಮಗೆ ಒಂದು ದೀಪವನ್ನ ತರಲಿಕ್ಕೆ ಹೇಳಿದ್ದೆ. ಮೋಸ್ಟ್ಲಿ ಎಲ್ಲರೂ ದೀಪವನ್ನ ತಂದಿಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಆ ದೀಪವನ್ನ ನಿಮ್ಮ ತಟ್ಟೆ ಪಕ್ಕ ಆ ದೀಪವನ್ನ ಇಟ್ಕೊಳ್ಳಿ. ಆ ದೀಪವನ್ನ ಹಚ್ಚಿ ದೀಪವನ್ನ ಹಚ್ಚಿ ಆ ದೀಪವನ್ನ ಹಚ್ಚಿ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು
ಆ ದೀಪದ ಜೊತೆಗೆ ಕೈಯನ್ನು ಮುಗೀತಾ ನಾವು ಪ್ರತಿ ಸರಿ ಹೋಮವನ್ನ ಮಾಡ್ಬೇಕಾದ್ರೆ ನೀವು ಗಮನಿಸಿರ್ತೀರಾ, ಹೋಮ ಮಾಡ್ಬೇಕಾದ್ರೆ ಆ ದೀಪವನ್ನು ಅಲ್ಲಿ ಅಂದ್ರೆ ಬೆಂಕಿಯನ್ನ ಪ್ರಜ್ವಲಿಸಿದ ನಂತರ ನಾವು ಅದಕ್ಕೆ ಒಂದು ಮಾತನ್ನ ಕೇಳ್ಕೊಳ್ತೀವಿ, ಹವ್ಯವಾಹನ ಅಂತ. ಹವ್ಯವಾಹನ ಅಂದ್ರೆ ದೇವರುಗಳಿಗೆ ನಾವು ಹಾಕುವಂತ ಆ ಒಂದು ಯಾವುದೇ ಇದಿರ್ಬೋದು, ಅರಳಿ ಕಡ್ಡಿ, ಪ್ರತಿಯೊಂದು ಈ ತರ ದರ್ಬೆ, ಈ ತರ ಪ್ರತಿಯೊಂದನ್ನು ನಾವು ಹೋಮಗಳಿಗೆ ಉಪಯೋಗಿಸ್ತೀವಿ. ಅದನ್ನ ಆ ಹವಿಸ್ಸು ಅಂತ ಕರಿತೀವಿ. ಅದನ್ನ ಆ ಹವಿಸ್ಸನ್ನ ದೇವತೆಗಳಿಗೆ ಆಹಾರ. ಅದು ಆ ಯಾವ ದೇವತೆಯನ್ನ ಕರೆದುಬಿಟ್ಟು ನಾವು ಅವರಿಗೆ ಹವಿಸ್ಸು ಕೊಡ್ತೀವೋ ಅದು ಅವರಿಗೆ ಸೇರಿತ್ತ. ಆ ಹವಿಸ್ಸು ಕೊಟ್ಟಾಗ ಅದು ಅವರಿಗೆ ತಲುಪೋದು ಹೇಗೆ? ಅದು ತಲುಪಬೇಕು ಅಂದ್ರೆ ಅದು ಎರಡು ರೀತಿ ಅಥವಾ ಪಂಚಭೂತಗಳಲ್ಲಿ ಲೀನವಾದಾಗ ಅದು ಅಲ್ಲಿಗೆ ತಲುಪ್ತು ಅಂತ ಅರ್ಥ. ನಾವು ಅದಕ್ಕೆ ಅಗ್ನಿಯನ್ನ ಕರೆದಿರ್ತೀವಿ, ಆಹ್ವಾನ ಮಾಡಿರ್ತೀವಿ, ಅಗ್ನಿಯನ್ನ ಸ್ಥಾಪನೆ ಮಾಡ್ತೀವಿ. ಅಗ್ನಿಯ ಸ್ಥಾಪನೆಯ ನಂತರ ಅಗ್ನಿಗೆ ಈ ಹವಿಸ್ಸನ್ನ ಹಾಕ್ತಿವಿ. ಹವ್ಯ ಅಂದ್ರೆ ಬೆಂಕಿ, ವಾಹನ ಅಂದ್ರೆ ನಿಮ್ಗೆ ಗೊತ್ತು, ಟ್ರಾನ್ಸ್ಪೋರ್ಟೇಷನ್ಗೆ ಉಪಯೋಗಿಸೋ ಯಾವ್ದಾದ್ರು ವೆಹಿಕಲ್. ಆ ವೆಹಿಕಲ್ಲೇ ಇಲ್ಲಿ ಅಗ್ನಿ. ಅವನು ಅದನ್ನ ಭಸ್ಮ ಮಾಡುವುದರ ಮೂಲಕ ಆ ಹವಿಸ್ಸಿನ ಅಂಶಗಳನ್ನ ತಲುಪಬೇಕಾದಂತ ದೇವತೆಗಳಿಗೆ ತಲುಪಿಸುವಂತ ಜವಾಬ್ದಾರಿ ಅವನದ್ದು. ಇಲ್ಲಿ ನಾವು ಹವಿಸ್ಸಿಗೆ ಉಪಯೋಗಿಸ್ತಾ ಇರೋದು ಅಂತಂದ್ರೆ ಈ ಬೇಲೀಫ್ನ, ಈ ಪಲಾವ್ ಎಲೆನ. ಪಲಾವ್ ಎಲೆನೇ ಯಾಕೆ ಉಪಯೋಗಿಸ್ಬೇಕು? ಮಾವಿನ ಎಲೆ ಯಾಕೆ ಉಪಯೋಗಿಸ್ಬಾರ್ದು? ಹಲಸಿನ ಎಲೆ ಯಾಕೆ ಉಪಯೋಗಿಸ್ಬಾರ್ದು? ಅನುಮಾನ ಬರ್ಬೋದು ನಿಮಗೆ. ಪ್ರತಿ ಒಂದು ಎಲೆನಲ್ಲೂ ಕೂಡ ಅದರದ್ದೇ ಆದಂತ ಪಂಚಭೂತಗಳಿಗೆ ಸೇರಿರೋ ಒಂದು ಶಕ್ತಿ ಇದೆ. ಯಾವುದೇ ಎಲೆನಲ್ಲಿ ಸ್ವಲ್ಪ ಹಸಿ ಆಗಿರೋ ಅಂಶ ಉಳಿಬಹುದು. ಮಾವಿನ ಎಲೆ, ಬೇವಿನ ಎಲೆ, ಇನ್ನೊಂದು ಯಾವುದು ಇದರಲ್ಲೂ ಕೂಡ ಉಳಿಬಹುದು. ಆದ್ರೆ ಈ ಎಲೆ ಇದೆಯಲ್ಲ, ಈ ಬೇಲೀಫ್ ಇದೆಯಲ್ಲ, ಈ ಬೇಲೀಫು ಒಂದು ಸರಿ ಒಣಗುತ್ತು ಅಂದ್ರೆ ಇದು ಸಂಪೂರ್ಣವಾಗಿ ಒಣಗತ್ತೆ. ನೀರಿನ ಅಂಶನೇ ಇರಲ್ಲ ಇದರಲ್ಲಿ, ಆ ಮಟ್ಟಕ್ಕೆ ಒಣಗತ್ತೆ. ಇದನ್ನ ಹವಿಸ್ಸಿನ ರೂಪದಲ್ಲಿ ದೇವರಿಗೆ ಕೊಟ್ಟಾಗ ಇದು ಬಹಳ ಬೇಗ ಪಂಚಭೂತಗಳಲ್ಲಿ ಲೀನವಾಗತ್ತೆ. ಜೊತೆಗೆ ಇದರಿಂದ ಬರುವಂತ ಬೂದಿ ಇರುತ್ತಲ್ಲ, ಅದು ಬಹಳ ಬಹಳ ಹಗುರವಾಗಿರುತ್ತೆ. ಬೇರೆ ಎಲೆಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬರೋ ಬೂದಿ ತುಂಬಾ ಹಗುರವಾಗಿರುತ್ತೆ. ಹಾಗಾಗಿ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಲಿಕ್ಕೆ, ಗಾಳಿಯಲ್ಲಿ ಹಾರಿ ಹೋಗ್ಲಿಕ್ಕೆ ಎಲ್ಲದಕ್ಕೂ ಬಹಳ ಅನುಕೂಲತೆಯಿಂದ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಆಸೆಗಳು ಅಷ್ಟು ನೀವು ಬರೆದಿರುವಂತಹದ್ದು, ನಿಮ್ಮ ಮನಸ್ಸಿನ ಕಾಮನೆಗಳು ಏನಿದೆ ಅವೆಲ್ಲ ಅದನ್ನು ಪಂಚಭೂತಗಳಲ್ಲಿ ಬಹಳ ಬೇಗ ಲೀನವಾಗುತ್ತೆ, ಬಹಳ ಬೇಗ ಫಲಿಸುತ್ತೆ ಅನ್ನೋ ಉದ್ದೇಶದಿಂದ ಈ ಬೇಲೀಫ್ನ ನಾವು ಉಪಯೋಗಿಸ್ತೀವಿ. ಸೊ ಆಲ್ಮೋಸ್ಟ್ ನಾನು ಹೇಳ್ತಾ ಹೇಳ್ತಾ ನನಗೆ ಯಾವ್ಯಾವ ಡೌಟ್ ಬಂದಿರಬಹುದು ಅಂತ ಅನ್ಸುತ್ತೋ ಅದನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಮಿಕ್ಕಿ ಡೌಟ್ಗಳನ್ನ ತಾವು ಆಮೇಲೆ ಕೇಳ್ಬೋದು. ಈಗ ನೀವು ಜ್ಯೋತಿಗೆ ನಮಸ್ಕಾರ ಮಾಡಿದ್ದೀರಾ, ಕೇಳ್ಕೊಂಡಿದ್ದೀರಾ, ಹವ್ಯವಾಹನವಾಗಿ ಈ ಜ್ಯೋತಿ ನೀನು ಬಂದಿದೀಯಾ, ನನ್ನ ಆಸೆಗಳು ಏನಿದೆ ಇದು ಪಂಚಭೂತಗಳಲ್ಲಿ ಲೀನವಾಗ್ಲಿ, ಇದು ಆದಷ್ಟು ಬೇಗ ನನಗೆ ಫಲಿಸ್ಲಿ, ನನಗೆ ಸಿಗ್ಲಿ ಅಂತ ನೀವೆಲ್ಲ ಕೇಳ್ಕೊಂಡಿದ್ದೀರಾ. ಇವಾಗ ಮೊದಲನೇದಾಗಿ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ನಿಮ್ಮ ವಾಟರ್ ಬಾಟಲ್ ಅಥವಾ ನೀರಿನ ಒಂದು ಲೋಟ ಏನಿದೆ ಅದನ್ನ ನೀವು ಎರಡು ಕೈಯಲ್ಲಿ ಭದ್ರವಾಗಿ ಹಿಡ್ಕೊಳ್ಳಿ. ಇಲ್ಲಿಯ ತನಕ ನೀವು ಬೇಲೀಫ್ ಮೇಲೆ ಬರೆದಿರುವಂತ ಆಸೆಗಳಿರ್ಬೋದು, ಆಸೆಗಳು ಅದಲ್ಲದೆ ಬೇರೆ ಇನ್ಯಾವ್ದಾದ್ರು ಇದ್ರೆ ಅಂತ ವಸ್ತುಗಳು ಇರ್ಬೋದು. ಈಗ ಜಲವನ್ನ ಮತ್ತೆ ಕೇಳ್ಕೊಳ್ಳಿ. ತಾಯಿ ನೀನು ಸರ್ವಶಕ್ತಿಳು, ಎಲ್ಲದೂ ನಿನಗೆ ಗೊತ್ತಿದೆ. ಯಾವ ಜಾಗದಲ್ಲಿ ಬೇಕಾದ್ರೂ ನೀನು ಹೋಗಬಲ್ಲೆ, ಯಾವ ರೂಪವನ್ನು ಬೇಕಾದರೂ ನೀನು ತಾಳಬಲ್ಲೆ, ಯಾವ ಶಕ್ತಿಯನ್ನು ಬೇಕಾದರೂ ನೀನು ಕೊಡಬಲ್ಲೆ. ನಿನ್ನಲ್ಲಿ ಮತ್ತೊಂದು ಸರಿ ನಾನು ಹೇಳಿದ್ದೀನಿ, ನನ್ನ ಮನಸ್ಸಿನಲ್ಲಿ ಅಂದುಕೊಂಡಂತ ವಿಚಾರಗಳು ಇಲ್ಲಿ ತನಕ ಎಲ್ಲ ಈಡೇರಿದೆ. ಈಗ ಅಫರ್ಮೇಷನ್ ಬರಬೇಕು, ಎಲ್ಲ ಈಡೇರಿದೆ ಅಂತ ಹೇಳಬೇಕು. ಏನೇನು ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿದ್ರೋ ಅದೆಲ್ಲ ಈಡೇರಿದೆ ಈಡೇರಿದೆ ಅಂತ ಹೇಳ್ಕೊಂಡು ಬರ್ಬೇಕು. ನನ್ನ ಮಗನ್ಗೆ ಒಳ್ಳೆ ಹೆಣ್ಣು ಸಿಗ್ಲಿ, ಬೇಗ ಮದುವೆ ಆಗ್ಲಿ ಅಂತ ಅನ್ಕೊಂಡಿದ್ರೆ ಮದುವೆ ಆಗಿದೆ, ಒಳ್ಳೆ ಹೆಣ್ಣು ಸಿಕ್ಕಿದ್ದಾಳೆ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅಂತ ಕೇಳ್ಕೋಬಹುದು. ಈ ತರ ಪ್ರತಿ ಒಂದು ವಿಚಾರ, ನೀವು ಯಾವ್ದಾದ್ರು ಒಂದು ದುಡ್ಡು ಬೇಕಾಗಿತ್ತು ಅಂತ ಹೇಳಿ ಕೇಳ್ಕೊಂಡಿದ್ರೆ ಆ ತರದ್ ಯಾವ ಅನ್ಕೊಂಡಿದಿರೋ ಆ ದುಡ್ಡು ನನಗೆ ಸಿಗ್ಲಿ ಅಂತ, ಕೆಲಸ ಅಂದ್ರೆ ಕೆಲಸ ಸಿಕ್ಕಿದೆ ಅಂತ, ಹೀಗೆ ಪ್ರತಿ ಒಂದನ್ನು ಆಗಿದೆ 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 ಅಂತ ಹೇಳ್ಕೊಂಡು ಬರ್ಬೇಕು. ಆರೋಗ್ಯ ಸಮಸ್ಯೆ ಇದ್ದು ಆರೋಗ್ಯ ಗುಣ ಆಗಿದೆ ಅಂತ ಹೇಳ್ಬೇಕು. ಹೀಗೆ ಪ್ರತಿ ಒಂದನ್ನು ಆಗಿದೆ ಅಂತ ಹೇಳ್ತಾ ಬನ್ನಿ, ಅಫರ್ಮೇಶನ್ ಅಲ್ಲಿ ಹೇಳ್ತಾ ಬನ್ನಿ ಅದನ್ನ.
ನಿಮ್ದು ಕಂಪ್ಲೀಟ್ ಆದ ನಂತರ ನನಗೆ ತಿಳಿಸಿದ್ರೆ ನಾನು ಮತ್ತೆ ಮುಂದುವರಿಸ್ತೀನಿ. ಎಲ್ಲರದು ಸಂಪೂರ್ಣವಾಗಿದೆ. ಥಮ್ಸ್ ಅಪ್ ಕೊಡ್ತಾ ಇದ್ದೀರಾ, ತುಂಬಾ ಸಂತೋಷ. ಈಗ ನಿಮ್ಮ ಮುಂದೆ ತಟ್ಟೆ ಮತ್ತೆ ದೀಪ ಉರಿತಾ ಇರೋದಿದೆ. ಚಿಮಟದಿಂದ ಪ್ರತಿ ಒಂದು ಬೇ ಲೀಫನ್ನು ಭದ್ರವಾಗಿ ಹಿಡ್ಕೊಳ್ಳಿ. ಆದಷ್ಟು ಬೇ ಲೀಫ್ನ ತುದಿ ಭಾಗವನ್ನ ಹೀಗೆ ಹಿಡ್ಕೊಂಡ್ರೆ ಅನುಕೂಲ. ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಈ ಬೇ ಲೀಫ್ನ ಹೀಗೆ ಹಿಡ್ಕೊಳ್ಳಿ. ಈಗ ಬೆಂಕಿಯ ಹತ್ರಕ್ಕೆ ಆ ಬೇ ಲೀಫ್ನ ತಗೊಂಡು ಹೋಗಿ, ಜ್ಯೋತಿಯ ಹತ್ರಕ್ಕೆ ಆ ಬೇ ಲೀಫ್ನ ತಗೊಂಡು ಹೋಗಿ, ಅದಕ್ಕೆ ನಿಧಾನವಾಗಿ ಆ ಜ್ಯೋತಿಯಿಂದ ಬೆಂಕಿ ಆ ಬೇ ಲೀಫ್ಗೆ ಟ್ರಾನ್ಸ್ಫರ್ ಆಗತ್ತೆ, ಹತ್ಕೊಳ್ಳುತ್ತೆ. ಹತ್ತುಕೊಂಡು ಉರಿಬೇಕಾದ್ರೆ ಅದರಿಂದ ಬಂದಂತ ಆ ಬೂದಿ ಏನಿದೆ ಅದು ಆ ತಟ್ಟೆ ಒಳಗಡೆ ಬೀಳ್ಬೇಕು. ಆ ತರ ಇಟ್ಕೊಳ್ಳಿ. ಹೀಗೆ ಪ್ರತಿಯೊಂದು ಬೇ ಲೀಫ್ ಅಲ್ಲಿ ಬರ್ದಿರೋ ಅಂತ ಆ ಅನಿಸಿಕೆ ಏನಿದೆ ಅದನ್ನ ಹೇಳ್ಕೊಳ್ತಾ, ಇದು ಆಗಿದೆ, ಸಂಪೂರ್ಣವಾಗಿ ಆಗಿದೆ ಅಂತ ಹೇಳ್ತಾ ಹೇಳ್ತಾ ಆ 5 ಎಲೆಗಳನ್ನ ನಿಧಾನವಾಗಿ ಅದರಲ್ಲಿ ಸಂಪೂರ್ಣವಾಗಿ ಬೂದಿ ಆಗ್ಬೇಕು. ಆ ತರ ನಿಮ್ ತಟ್ಟೆನಿಗೆ ಹಾಕೊಳ್ತಾ ಬನ್ನಿ. ಥ್ಯಾಂಕ್ ಯು ಸ್ಮಿತಾ ಮೇಡಮ್. ನಿಮ್ದೆಲ್ಲ ಮುಗಿದ ನಂತರ ಥಮ್ಸ್ ಅಪ್ ಮಾಡಬಹುದು. ಥ್ಯಾಂಕ್ ಯು ರೇಖಾ ಮೇಡಮ್. ಥ್ಯಾಂಕ್ ಯು ವಿಮಲಾ ಮೇಡಮ್. ಥ್ಯಾಂಕ್ ಯು ವಂದಿತಾ ಮೇಡಮ್. ಇಬ್ಬರು ಜಯಶ್ರೀ ಅವ್ರಿಗೂ ಥ್ಯಾಂಕ್ ಯು, ಪಾರ್ವತಿ ಅವ್ರಿಗೂ ಥ್ಯಾಂಕ್ ಯು, ಪದ್ಮಾ ಮೇಡಮ್ ಥ್ಯಾಂಕ್ ಯು, ವಿನಯ್ ಥ್ಯಾಂಕ್ ಯು, ರುಕ್ಮಿಣಿ ಅವರೇ ಥ್ಯಾಂಕ್ ಯು, ಶಶಿಕಲಾ ಮೇಡಮ್ ಥ್ಯಾಂಕ್ ಯು, ಕೃತಿ ಮೇಡಮ್ ಥ್ಯಾಂಕ್ ಯು, ಕುಮಾರಿ ಮೇಡಮ್ ಥ್ಯಾಂಕ್ ಯು, ಸವಿತಾ ಮೇಡಮ್ ಥ್ಯಾಂಕ್ ಯು, ಭುವನೇಶ್ವರಿ ಥ್ಯಾಂಕ್ ಯು ಮೇಡಮ್, ಮಮತಾ ಮೇಡಮ್ ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಆಸೆಗಳೆಲ್ಲ ಡೆಫಿನೆಟ್ ಆಗಿ ಈಡೇರಲೇಬೇಕು. ನೇಚರ್ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಬರ್ತಾ ಇದ್ದೀರಾ, ಅದು ಈಡೇರತ್ತೆ. ಈಗ 2 ರೀತಿ ಇದೆ. ಒಂದನೇದು, ಕೆಲವು ಸರಿ ಕೆಲವರು ಈಗಲೇ ಎದ್ದೋಗಿ ಆ ಮಾಡಿದಂತ ಆ ಬೂದಿ ಏನು ಉಳಿದಿರುತ್ತೆ ತಟ್ಟೆನಲ್ಲಿ, ಆ ತಟ್ಟೆಯನ್ನ ತಗೊಂಡು ಹೋಗಿ
ನಿಮ್ಮ ಮನೆಯ ಮೇಲಾದ್ರೂ ಸರಿ ಅಥವಾ ಕಿಟಕಿಯಿಂದ ಹೊರಗಡೆ ಇದ್ ಮಾಡೋದಕ್ಕಾದ್ರೂ ಸರಿ, ಅಲ್ಲಿ ಅದನ್ನ ಇಟ್ಕೊಂಡು ಅದನ್ನ ಉಫ್ ಅಂತ ಊದೋದ್ರ ಮೂಲಕ ಆ ಬೂದಿ ಅಷ್ಟುನು ನೇಚರ್ಗೆ ತಲುಪಬೇಕು. ಆ ತರ ಮಾಡಬಹುದು ಈಗಲೇ ಮಾಡೋದಾದ್ರೆ. ಇನ್ನೊಂದ್ಸರಿ ಕೇಳಿಸ್ಕೊಂಬಿಡಿ. ಅಕಸ್ಮಾತ್ ಇಲ್ಲ ಸರ್ ನಾವು ಈ ರಿಚುವಲ್ಸ್ ಕಂಪ್ಲೀಟ್ ಮಾಡಿ ನಾವು ಎದ್ದ ನಂತರ ನಾವು ಹೋಗಿ ಮಾಡ್ತೀವಿ ಅಂದ್ರೆ ಅಭ್ಯಂತರ ಇಲ್ಲ. ಎಲ್ಲರೂ ಒಂದು 2 ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ನೀವೇನೇನ್ ಬರೆದಿದ್ರಿ ಅದನ್ನೆಲ್ಲ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ. ಇದಷ್ಟು ಈಡೇರಿದೆ ಅಂತ ಅನ್ಕೊಂಡು ಯಾರನ್ನ ನೀವು ಅತಿ ಹೆಚ್ಚು ಪೂಜಿಸ್ತೀರಾ ಆ ದೇವತೆಗಳನ್ನ, ಆ ಗುರುಗಳನ್ನ ಎಲ್ಲಾರನ್ನೂ ಒಂದ್ಸರಿ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ, ನೀವೆಲ್ಲರೂ ನನ್ನ ಜೊತೆಲಿ ಇದ್ದಿದ್ರಿಂದ ಇದಿಷ್ಟು ನಂದು ಈಡೇರಿದೆ, ನನ್ನ ಆಸೆಗಳು, ನನ್ನ ಬಯಕೆಗಳು. ನಿಮ್ಮೆಲ್ಲರಿಗೂ ಧನ್ಯವಾದ. ನೀವು ಜೊತೆಲಿ ಇರ್ಲಿಲ್ಲ ಅಂದಿದ್ರೆ ನಾನು ಇದನ್ನು ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ನನ್ನ ಸರಿಯಾದ ಮಾರ್ಗ ತೋರಿಸಿದಿರಾ, ಅದರಂತೆ ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾನೆ ಇರ್ತೀನಿ. ನನ್ನ ಯಾವಾಗ್ಲೂ ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ನನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಳ್ಳಿ. ಹೀಗೆ ಕೇಳ್ಕೊಳ್ತಾ ನಿಮ್ಮ ಜೊತೆಗೆ ಇರುವಂತ ಆ ನೀರಿನ ಲೋಟ ಇರಬಹುದು, ನೀರಿನ ಬಾಟಲ್ ಇರ್ಬೋದು, ಏನೇ ಇರ್ಬೋದು, ಅದನ್ನ ನಿಧಾನವಾಗಿ ಕುಡೀರಿ. ಘಟಘಟ ಅಂತ ಕುಡಿಯೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಕುಡೀರಿ. ಒಂದು 1/4 ಭಾಗ, ಅರ್ಧ ಭಾಗ, ಎಷ್ಟು ನಿಮ್ಗೆ ಇವಾಗ ಕುಡಿಲಿಕ್ಕೆ ಅನ್ಸತ್ತೋ ಅಷ್ಟು ಕುಡೀರಿ. ಹೊರಗಡೆ ಮಳೆ ವಾತಾವರಣ ಇದೆ, ಜಾಸ್ತಿ ಯಾರಿಗೂ ಬಾಯಾರಿಕೆ ಆಗಲ್ಲ. ಅರ್ಧ ಭಾಗದ ಮೇಲೆ ಕುಡಿಬೇಡಿ. ಅದನ್ನ ಬಾಟ್ಲಲ್ಲಿ ನೀರು ಇರಬೇಕು ಇನ್ನು, ಅಥವಾ ಲೋಟದಲ್ಲಿ ಆಗಿದ್ರೆ ಲೋಟದಲ್ಲಿ ನೀರು ಇರಬೇಕು, ಆ ತರ ಇಟ್ಕೊಳ್ಳಿ. ಇದಾದ ನಂತರ ನೀವು ಹೊರಗಡೆ ಹೋಗಿ ಹೇಗೆ ಆ ಬೂದಿಯನ್ನ ವಿಸರ್ಜಿಸ್ತೀರಾ, ಪಂಚಭೂತಗಳಿಗೆ ಲೀನವಾಗೋದಕ್ಕೆ ಹೇಗೆ ಹೆಲ್ಪ್ ಮಾಡ್ತೀರಾ, ಅದನ್ನ ನೀವು ಮಾಡಿದ ನಂತರ ಆಗೋ ಹಾಗಿದೆ. ಇವಾಗ ಲೋಟದಲ್ಲಿ ಇಟ್ಕೊಂಡಿರೋರು ಏನ್ ಮಾಡೋಣ ಅಂತ ನೀವು ಕೇಳಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ಬಾಟ್ಲಲ್ಲಿ ಇಟ್ಕೊಂಡಿರೋ ತೊಂದರೆ ಇಲ್ಲ. ಕಿಟಕಿಯ ಪಕ್ಕ ಎಲ್ಲಿ ಚಂದ್ರನ ಬೆಳಕು ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಬಹಳ ಡೌಟ್ಫುಲ್. ಯಾಕಂದ್ರೆ ಮಳೆ ಸುರಿತಾ ಇದೆ, ಹಂಗಾಗಿ ಮೋಡ ಮುಚ್ಕೊಂಡಿರುತ್ತೆ, ಇನ್ ಚಂದ್ರ ಇಲ್ಲಿಂದ ಕಾಣಿಸ್ತಾನೆ, ಸ್ವಲ್ಪ ಡೌಟ್ ಇರುತ್ತೆ. ನಿಮ್ಮ ಹಾಗನ್ ಮಾತ್ರಕ್ಕೆ ಚಂದ್ರನ ಬೆಳಕು ಬರೋದೇ ಇಲ್ಲ ಅಂತಲ್ಲ, ಆ ರೀತಿ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಅವ್ನ್ ಕಾಣಿಸಿದ್ರೆ ಮಾತ್ರ ಚಂದ್ರ, ಇಲ್ಲ ಅಂದ್ರೆ ಇಲ್ಲ ಅಂತಲ್ಲ. ಅವ್ನ್ ಬೆಳಕು ಯಾವ ರೀತಿನಲ್ಲಿ ಬೀಳ್ಬೇಕೋ ಭೂಮಿಗೆ, ಅದು ತಲುಪಬೇಕು, ಅದು ತಲುಪುತ್ತೆ, ಅದಾಗೆ ಆಗತ್ತೆ. ಹಾಗಾಗಿ ಅದನ್ನ ಚಂದ್ರನ ಬೆಳಕು ಇಲ್ಲಿ ಬೀಳಬಹುದು ಅನ್ನೋಂಥ ಜಾಗ ಯಾವ್ದಿದೆ ಆ ಜಾಗದಲ್ಲಿ ಅದನ್ನ ಇಟ್ಟು, ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಕ್ಕಾದ್ರೆ ಲೋಟದಲ್ಲಿ ಇಟ್ಕೊಂಡಿರೋ ಒಂದು ತಟ್ಟೆನ ಮುಚ್ಚಿ ಇಟ್ಬಿಡಿ. ಇವಾಗ ಏನು ಮಾಡಬೇಡಿ. ಅದನ್ನ ನಾಳೆ ಬೆಳಗ್ಗೆ ನೀವು ಎದ್ದು ಮುಖವನ್ನು ತೊಳೆದು ಮಾಡಿ ದೇವ್ರಿಗೊಂದ್ಸರಿ ನಮಸ್ಕಾರ ಹಾಕಿದ ನಂತರ ಸ್ನಾನ ಮಾಡ್ಲೇಬೇಕು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ. ಹಾಗಾಗಿ ಆ ಲೋಟದಲ್ಲಿರುವಂತಹದ್ದು, ಆ ಬಾಟಲ್ ನಲ್ಲಿರುವಂತ ನೀರನ್ನ ಸಂಪೂರ್ಣವಾಗಿ ಅವಾಗ ಕುಡೀರಿ. ಹೇಗಿದ್ರು ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ನೀರು ಕುಡಿತೀವಿ, ಹಾಗಾಗಿ ಇದನ್ನೇ ಕುಡಿಬಹುದು. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿತೀನಿ, ಈ ನೀರ್ನ ಏನ್ ಮಾಡ್ಲಿ, ಬಿಸಿ ಮಾಡ್ಕೊಳ್ಳ ಇನ್ನೊಂದು ಅಂತ ಕೇಳಿದ್ರೆ, ಇಲ್ಲ, ಬಿಸಿ ಮಾಡ್ಕೊಳ್ಬೇಡಿ. ಬಿಸಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಒಂದು ದಿವಸ ಅಸಾಧ್ಯವಾಗತ್ತೆ, ಅಡ್ಜಸ್ಟ್ ಆಗತ್ತೆ ಅನ್ನೋ ಹಂಗಿದ್ರೆ ದಯವಿಟ್ಟು ಇದೇ ನೀರನ್ನ ಕುಡಿ. ತದನಂತರ ನೀವು ಬಿಸಿನೀರು ಕುಡಿಬಹುದು, ಏನು ತೊಂದರೆ ಇಲ್ಲ. ಆಗ್ಬೋದಮ್ಮ, ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನಿಮ್ಮ ಮನೆಯವ್ರಿಗೆ ಮಾತ್ರ ಕುಡಿ ಅಷ್ಟೇ. ನಿಮ್ಮ ಅಲ್ಲ ಹಂಗಲ್ಲ. ಇವಾಗ ನಿಮ್ ತಂಗಿ ಇದ್ರು, ನಿಮ್ ತಂಗಿಯರು ನಿಮ್ ಮನೆ ಸೇರಲ್ಲ ತಾಯಿ, ತಪ್ಪಿಬೇಡಿ. ಆದ್ರೆ ಅವ್ರ ಮದ್ವೆ ಆಗಿಲ್ಲ ಬೇರೆ ಮಾತು, ಮದ್ವೆ ಆಗಿದ್ರೆ ಬೇರೆ ಮನೆ ಆಗ್ತಾರೆ. ಅಥವಾ ನಿಮ್ಮ ಅಣ್ಣನೋ ತಮ್ಮನೋ ಯಾರೋ ಇದ್ರು. ಸೊ ನಿಮ್ಮ ಮನೆಯವರು ಅಂದ್ರೆ ನೀವು, ನಿಮ್ಮ ಗಂಡ, ಮಕ್ಕಳು ಅಷ್ಟು ಮಾತ್ರ, ಇನ್ಯಾರು ಹಾ ನಮ್ಮ ಮಾಡ್ಬೋದು, ಮಾಡ್ಬೋದಮ್ಮ, ಏನು ತೊಂದರೆ ಇಲ್ಲ. ಸೊ ಈ ಅರ್ಧ ಗಂಟೆ ಕಾಲ ನನಗೆ ಕಾಲಾವಕಾಶ ಕೊಟ್ಟು ನಿಮಗೆಲ್ಲರಿಗೂ ಈ ಒಂದು ರಿಚುವಲ್ಸ್ ನ ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮಕ್ಕ ಉಷನಿಗೂ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪೇಷನ್ಸ್
ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮಾ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅಕ್ಕ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದನಪ್ಪ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಾನು ಹೊರಡ್ತೀನಿ. ಸರ್ ಪೇಪರ್ ನಲ್ಲಿ ಬರ್ದಿರೋದು ಏನ್ ಮಾಡ್ಬೇಕು ಸರ್? ಏನಮ್ಮ? ಹಾಗೆ ಇಟ್ಕೊಳ್ಳಿ. ಏನಮ್ಮ? ಪೇಪರ್ ನಲ್ಲಿ ಬರ್ದಿರ್ತೀವಲ್ಲ ಸರ್. ಆ ಪೇಪರ್ ಅಲ್ಲಿ ಬರ್ದಿರೋದು ಹಾಗೆ ಇಟ್ಕೊಳ್ಳಿ. ಇದು ನಿಮ್ ನಿಮ್ಮ ನೀವು ಅನ್ಕೊಂಡಿದ್ದು ಇಚ್ಛೆಗಳು ಬಹಳ ಹತ್ತಿರದಲ್ಲಿದ್ರೆ ಅದು ಒಂದೇ ಸರಿ ಮಾಡಿದಾಗ ಸಕ್ಸಸ್ ಆಗಿರೋದು ತುಂಬಾ ಜನಕ್ಕೆ ಇದೆ. ಅಕಸ್ಮಾತ್ ಅದು ಆಗಿರ್ಲಿಲ್ಲ, ಇನ್ನೂ ಪೆಂಡಿಂಗ್ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಅದನ್ನ ಮುಂದಿನ ಸರಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಪೇಪರ್ ಅಲ್ಲಿ ಬರ್ದ್ರೆ ನಿಮ್ಮ ಹತ್ರ ಇರುತ್ತೆ, ಅದನ್ನೇ ಮತ್ತೆ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೇಲ್ಗಡೆ ಹೋಗಿ ಗಾಳಿಗೆ ಬಿಟ್ಬಿಡ್ಬೇಕಾ ಸರ್? ಹೌದಮ್ಮ, ನಿಮ್ ಮೇಲ್ ಹೋಗೋದಕ್ಕೆ ಮನೆ ಮೇಲೆ ಹೋಗ್ಲಿಕ್ಕೆ ಅನುಕೂಲ ಇದ್ರೆ ಇದೆ ಸರ್. ಸರಿಮಾ. ಹಾ, ಜಯಶ್ರೀ ಮೇಡಮ್ ನಮಸ್ಕಾರ. ಅಮ್ಮ ಮೊಮ್ಮಗುಗೆಲ್ಲ ಬೇಡ ಅಮ್ಮ, ಯಾಕೆಂದ್ರೆ ಒಂದ್ ಹೇಳ್ತೀನಿ, ನೀವ್ ಅನ್ಕೊಂಡಿರೋದು ಇಚ್ಛೆಗಳು ಅದು ನಿಮಗೆ ಸಂಬಂಧಪಟ್ಟಿದ್ದು ಡೈರೆಕ್ಟ್ ಆಗಿ. ಇದು ನಿಮ್ಮ ಮೊಮ್ಮಗುಗೆ ಇದು ಯಾವ ದೇವ್ರ ತೀರ್ಥನೂ ಅಲ್ಲ. ಸೊ ಹಾಗಾಗಿ ಇದನ್ನ ನಿಮ್ಮ ಮನೆಯವ್ರಿಗೆ, ಇವಾಗ ನೀವು ಜನರಲಿ ಅನ್ಕೊಳ್ಳೋದು ಏನು, ನಿಮ್ಮ ಸ್ವಂತದ್ದೇ ಇದ್ರೂ ಕೂಡ ಅದು ನಿಮ್ಮ ಮನೆಗೆ, ನಿಮ್ಮ ಯಜಮಾನ್ರಿಗೆ, ನಿಮ್ಮ ಮಗುಗೆ ಸೇರಿದಂತದ್ದು. ನಿಮ್ಮ ಮಗು ಯಾವ್ದಾದ್ರು ಅದಕ್ಕೆ ಸೇರಿರೋದು, ನಿಮ್ಮ ಮಗಳು ಮಗನೋ ಅವ್ರನ್ನೂ ನೀವು ಮದುವೆ ಮಾಡಿದ್ರೆ ಮತ್ತೆ ಅವ್ರದ್ದೇ ಸಪರೇಟ್ ಆದ ಸಂಸಾರ ಆಯ್ತು, ಎಲ್ಲ ಆಯ್ತು. ಸೊ ಹಂಗಾಗಿ ನೀವು ಅವ್ರಿಗೆ ಅದನ್ನ ಕೊಡೋ ಅವಶ್ಯಕತೆ, ನಿಮ್ ಜೊತೆಲೇ ಇರ್ಬೋದು ಅವರು, ನೀವು ನಿಮ್ಮ ಯಜಮಾನರು ತಗೋಬಹುದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಧನ್ಯವಾದ ಅಮ್ಮ. ಅಕ್ಕ ಧನ್ಯವಾದಗಳಪ್ಪ, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಮಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೇನು ಅನಿಸ್ತಿತ್ತು. ನನಗೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಬರೆಯಕ್ ಬರ್ತಿರ್ಲಿಲ್ಲ. ನನ್ ಲೆಕ್ಕ ಇವತ್ತು ನಮ್ಮ ಯಜಮಾನ್ರು ನನ್ನ ಹತ್ರನೇ ಇದ್ದಾರೆ ಪಕ್ಕಕ್ಕೆ. ನನ್ಗೆ ಖುಷಿ ಆಗ್ಬಿಡ್ತು. ನನ್ಗೆ ಬರೆಯಕ್ ಬರ್ಲಿದಕ್ಕೋಸ್ಕರ ನಾನು ಮಾಡ್ತಿರ್ಲಿಲ್ಲ ಸರ್. ನನ್ಗೆ ಮನಸ್ಸಾಗ ಅನ್ಕೊಳಕ್ ಬರ್ತಿತ್ತು, ಬರೆಯಕ್ ಬರ್ಲಿಲ್ಲ. ಇವತ್ತು ನನ್ ಲೆಕ್ಕ ನೋಡಿ ಸರ್, ನೀವ್ ಮಾಡೋದಕ್ಕೆ, ನಮ್ಮ ಯಜಮಾನ್ ಇರೋದಕ್ಕೆ ನಂದು ಬಹಳ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಅಮ್ಮ, ತಾಯಿ ಜಗನ್ಮಾತೆ ಅದನ್ನ ಯಾವಾಗ್ಲೂ ಅಷ್ಟೇನೆ ಆಗ್ಬೇಕು ಅಂತ ಇದ್ದಾಗ ಅವಳು ಅದಕ್ಕೆ ಹೇಗಾರ ಒಂದ್ ದಾರಿ ಕಲ್ಪಿಸ್ತಾಳೆ. ಡೆಫಿನೆಟ್ಲಿ ಒಳ್ಳೇದಾಗ್ಲಮ್ಮ, ಎಲ್ಲಾ ರೀತಿಲೂ ಒಳ್ಳೇದಾಗತ್ತೆ. ಖುಷಿಯಾಗಿರಿ, ಸಂತೋಷವಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಹೇಳಕ್ಕ. ಹಾ, ಅಷ್ಟೇ ಹೇಳಿ. ಹಾ ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭರಾತ್ರಿ. ಮತ್ತೆ ಸೋಮವಾರ ಧ್ಯಾನಕ್ಕೆ ಮತ್ತೆ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.